ಕ್ವಶನ್ ನೋಡ್ಕೊಳ್ಳಿ. ಹೌ ಮೆನಿ ಪಾಸಿಟಿವ್ ಇಂಟೀಜರ್ಸ್ n ಕ್ಯಾನ್ ಬಿ ಫಾರ್ಮ್ ಯೂಸಿಂಗ್ ದ ಡಿಜಿಟ್ಸ್ 3, 4, 4, 5, 6, 7 ಇಫ್ ಯು ವಾಂಟ್ n ಟು ಎಕ್ಸಿಡ್ 50 lakh ಅಥವಾ 5 million. ಈಗ ನೋಡಿ, ಸಿಂಪಲ್ ಇದು. ಲೆಟರ್ಸ್ ಬದಲು ಇಲ್ಲೇನು ಮಾಡ್ಬಿಟ್ಟವ್ರೆ, ನಂಬರ್ಸ್ ಕೊಟ್ಬಿಟ್ಟವ್ರೆ ಅಷ್ಟೇ. ಈಗ ನೋಡಿ, ಇಲ್ಲಿ ರಫರ್ ಬರೀತೀನಿ, ಸೊಲ್ಯೂಷನ್ ಇಲ್ಲಿ ಬರೀತೀನಿ, ಗೊತ್ತಾಗ್ತಿದೆ. ಈಗ ಜನರಲ್ ಸಿಂಪಲ್ ಆಗಿದೆ, ಏನು ತಲೆ ಕೆಡಿಸ್ಕೋಬೇಡಿ. ಈಗ ನಂಬರ್ಸು ಒಂದೊಂದು ನಂಬರ್ನ ಒಂದೊಂದು ಇದರಲ್ಲಿ ಇಟ್ಕೊಳ್ಳಿ. 3, 4 ಇದೊಂದು ನಂಬರ್ಸ್ ಅಂದ್ಕೊಳ್ಳಿ, ಒಂದ್ ಕಡೆ ಇಟ್ಕೊಬಿಡೋಣ. ಗೊತ್ತಾಗ್ತಿದ್ಯಾ? ಈಗ ಅವ್ರೇನು ಹೇಳಿದ್ದಾರೆ, 5 million ಜಾಸ್ತಿ ಇರಬೇಕಂದ್ರೆ ಫಸ್ಟ್ ಡಿಜಿಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು ನಾವು. ಯಾವಾಗ 5 million ಜಾಸ್ತಿ ಇರುತ್ತೆ ಅಂದ್ರೆ ಫಸ್ಟ್ ಡಿಜಿಟ್ 3 ಇದ್ರೆ ಅಕಸ್ಮಾತ್ ಇಲ್ಲಿ ಏನ್ ಹಾಕಿದ್ರು 5 million ಕಡಿಮೆನೆ ಆಗೋದು, ಅಥವಾ ಫಸ್ಟ್ ಡಿಜಿಟ್ 4 ಇದ್ರೂ 5 million ಕಡಿಮೆನೆ ಆಗೋದು. ಯಾವಾಗ 5 million ಜಾಸ್ತಿ ಆಗುತ್ತೆ ಅಂದ್ರೆ ಫಸ್ಟ್ ಡಿಜಿಟ್ ಶುಡ್ ಬಿ 5 ಅಥವಾ 6 ಅಥವಾ 7. 3 ಕೇಸಲ್ಲೂ ಏನಿರುತ್ತೆ 5 million ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಸಿಂಪಲ್. ಅವ್ರೇನು ಹೇಳ್ತಾ ಇದ್ದಾರೆ, ಈಗ ಫಸ್ಟ್ 5 ಇಟ್ಕೊಂಡು, ಗೊತ್ತಾಗ್ತಿದೆಯಾ, ಆಮೇಲೆ 6 ಇಟ್ಕೊಂಡು 7 ಇಟ್ಕೊಂಡು ನೀವು ಮಾಡಿದಾಗ, ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಮಾಡಿದಾಗ, ಫಸ್ಟ್ ಕಂಡೀಷನ್ 5 ಇಟ್ಕೊಂಡು, ಸೆಕೆಂಡ್ ಕಂಡೀಷನ್ 6 ಇಟ್ಕೊಂಡು, ಥರ್ಡ್ ಕಂಡೀಷನ್ 7 ಇಟ್ಕೊಂಡು ನೀವು ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಮಾಡಿದಾಗ, ಗೊತ್ತಾಗ್ತಿದೆಯಲ್ವಾ, ಎಷ್ಟು ಅಂದ್ರೆ ಇಲ್ಲಿ ಎಷ್ಟು ನೀವು ನಂಬರ್ಸ್ಗಳನ್ನ ಮಾಡ್ಬೋದು ಅಂತ. ಇಲ್ಲಿ ಇಂಟೀಜರ್ ಏನಂದ್ರೆ, ಈಗ 5 ಇಟ್ಕೊಂಡು ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 5 ಇಟ್ಕೋತೀನಿ, ಸುಮ್ಮನೆ ಒಂದು ಅರೇಂಜ್ಮೆಂಟ್ ನಾನು ಮಾಡ್ತೀನಿ. 3 ಇದೆ, 4 ಇದೆ, ಆಮೇಲೆ ಮತ್ತೆ 5 ಬರುತ್ತೆ, ಮತ್ತೆ 4 ಬರುತ್ತೆ, ಮತ್ತೆ 7 ಬರುತ್ತೆ, 6 ಬರುತ್ತೆ. ಇದೇನಿದೆ 5 million ಜಾಸ್ತಿ ಇದೆ, ಗೊತ್ತಾಗ್ತಿದ್ಯಾ? ಇದು ಫಸ್ಟ್ 5 ಇದೆ, ಗೊತ್ತಾಗ್ತಿದೆಯಲ್ವಾ? ಯಾವಾಗ 5 million ಜಾಸ್ತಿ ಇರುತ್ತೆ ಅಂದ್ರೆ ಫಸ್ಟ್ ನಂಬರು 5 ಇರಬೇಕು, ಅಥವಾ 6 ಇರಬೇಕು, ಅಥವಾ 7 ಇರಬೇಕು. ಇದು ಬೇಕಾದ್ರೆ ಬೇರೆ ಯಾವ್ದಾದ್ರು ಇರಲಿ. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ಅಂದ್ರೆ ಅರ್ಥ, ನೀವು ಫಸ್ಟ್ 5ಗೆ ಫಿಕ್ಸ್ ಮಾಡಬೇಕು, ಮತ್ತೆ 6ಗೆ ಫಿಕ್ಸ್ ಮಾಡಬೇಕು, ಮತ್ತೆ 7ಗೆ ಫಿಕ್ಸ್ ಮಾಡಬೇಕು. ಈ ಅರೇಂಜ್ಮೆಂಟ್ಸ್ನ ಇದು ಫಿಕ್ಸ್ ಮಾಡ್ಬಿಟ್ಟು ಇಟ್ಬಿಡ್ಬೇಕು. ಇದನ್ನ ವೇರಿಯೇಷನ್ ಮಾಡ್ಕೋಬಹುದು, ಇಲ್ಲಿಂದ ಇಲ್ಲಿಗೆ ಇಟ್ಕೋಬಹುದು, ಇಲ್ಲಿಂದ ಇಲ್ಲಿಗೆ ಇಟ್ಕೋಬಹುದು, ಆ ಥರ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಈಗ ಪ್ರಾಬ್ಲಮ್ ಮಾಡೋದು ಯಾವ ಥರ, ಕನ್ಫ್ಯೂಷನ್ ಮಾಡ್ಕೊಬಿಡಿ ದಯವಿಟ್ಟು. ಆ ಥರ ಅರೇಂಜ್ಮೆಂಟ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ 5 million ಜಾಸ್ತಿ ಎಷ್ಟು ನಂಬರ್ ಮಾಡ್ಬೋದು ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ವರಿ ಮಾಡ್ಕೋಬೇಡಿ, ಈಸಿ ಇದೆ. n must be of the form n x1, x2, x3, x4, x5, x6, x7. ಯಾಕಂದ್ರೆ 1, 2, 3, 4, 5, 6, 7 ಟೋಟಲ್ 7 ನಂಬರ್ಸ್ ಇದೆ. 7 ನಂಬರ್ಸು 7 ನಂಬರ್ ಪ್ಲೇಸಸ್ ಇದು. ಗೊತ್ತಾಗ್ತಿದೆಯಾ? x1 ಅಂದ್ರೆ ಫಸ್ಟ್ ನಂಬರು, ಸೆಕೆಂಡ್ ನಂಬರ್, ಥರ್ಡ್ ನಂಬರ್, ಫೋರ್ತ್ ನಂಬರ್, ಫಿಫ್ತ್ ನಂಬರ್, ಸಿಕ್ಸ್ತ್ ನಂಬರ್, ಸೆವೆಂತ್ ನಂಬರ್. ಈಗ ವೇರ್ x1, x2 ಅಪ್ ಟು x7 ಆರ್ ದ ಗಿವನ್ ಡಿಜಿಟ್ಸ್ ಅಂತ ಹೇಳ್ಬೋದು. ನಂಬರ್ಸ್ನ ಡಿಜಿಟ್ ಅಂತ ಹೇಳ್ಬೋದು. ಆರ್ ದ ಗಿವನ್ ಡಿಜಿಟ್ಸ್. ಇದು ಫಸ್ಟ್ ಡಿಜಿಟ್, ಇದು ಸೆಕೆಂಡ್ ಡಿಜಿಟ್, ಥರ್ಡ್ ಡಿಜಿಟ್, ಫೋರ್ತ್ ಡಿಜಿಟ್, 5 ಡಿಜಿಟ್, 6 ಡಿಜಿಟ್, 7 ಡಿಜಿಟ್ ವಿತ್ x1 is equal to 5 ಅಥವಾ 6 ಆರ್ 5, 6 ಆರ್ 7 ಇರಬೇಕು. ಯಾಕೆ? ಟು ಎಕ್ಸಿಟ್ 5 lakh. ಗೊತ್ತಾಗ್ತಿದೆ? 6 lakh ಇದ್ರೆ ಬರೀ 6 ಮಾತ್ರ 7. ಗೊತ್ತಾಗ್ತಿದೆಯಾ? ಆ ಥರ. ಈಗ ಫಸ್ಟ್ ಕೇಸು x1 5 ಇಟ್ಕೊಂಡು ಮಾಡೋಣ. ಕೇಸ್ 1. ಸಪೋಸ್ x1 is equal to 5. The rest of the digits, you know,
ಫೈವ್ನ ಫಿಕ್ಸ್ ಮಾಡ್ತೀರಾ ಅಂದ್ಕೊಳ್ಳಿ. ಇದನ್ನ ಗೊತ್ತಾಗ್ತಿದೆಯಾ? ಸ್ಟಾರ್ಟಿಂಗ್ಗೆ ಫಿಕ್ಸ್ ಮಾಡಿಕೊಂಡ್ರೆ ಉಳಿಯೋದೆಷ್ಟು? 1 2 3 4 5 6 ಟೋಟಲ್ 6 ಡಿಜಿಟ್ಸ್ ಇರುತ್ತೆ. ಅದರಲ್ಲಿ ನೋಡಿ 4 2 ಇರುತ್ತೆ, 3 1 ಇರುತ್ತೆ, 5 1 ಇರುತ್ತೆ, 6 1 ಇರುತ್ತೆ, 7 1 ಇರುತ್ತೆ. ಅರ್ಥ ಆಗ್ತಿದೆಯಾ? ದ ರೆಸ್ಟ್ ಆಫ್ ದ ಡಿಜಿಟ್ಸ್ ಹ್ಯಾಸ್ 5 ಫಿಕ್ಸ್ ಮಾಡಿಕೊಂಡ್ರೆ 5ನ ಮರ್ಕ್ಬಿಡ್ಬೇಕು. 5 ಇಲ್ಲದೆ ಇರೋ ಥರ ಅರೇಂಜ್ಮೆಂಟ್ಸ್ ಮಾಡಬೇಕಷ್ಟೆ. 5ನ ಮರ್ಕ್ಬಿಡಿ. ಈಗ ಹೇಳಿ ನೀವೇ, 4 ಎಷ್ಟಿದೆ? 2 ಇದೆ, ಬಾಕಿದೆಲ್ಲ 1 1 ಇದೆ. ಗೊತ್ತಾಗ್ತಿದೆಯಾ? 1 5ನ ಬಿಟ್ಬಿಡಿ. ಗೊತ್ತಾಗ್ತಿದೆಯಾ? ಈಗ ನೋಡಿ 1 5 ಬಿಟ್ಬಿಟ್ರೆ ಇದು ಕೊಟ್ಟಿರೋದೇ ಮರ್ತ್ಬಿಡ್ಬೇಕು ನೀವು. ಅರ್ಥ ಆಗ್ತಿದೆಯಾ? ಈಗ ಎಷ್ಟಿದೆ? 4 ಬಂದು 2 ಇದೆ, ನಂಬರ್ 4 ಬಂದು 2 ಇದೆ. ಅರ್ಥ ಆಗ್ತಿದೆಯಾ? ಬಾಕಿ ನಂಬರ್ಸು 3 ಮತ್ತು 5 ಮತ್ತು 6 7 ಅದೆಲ್ಲ ಒಂದೊಂದೇ ಇರೋದು. ಹ್ಯಾಸ್ 2 4s and 1 each of 3 5 6 7. Therefore the number of such permutation ಅಂತ ಬರ್ಕೋಬೇಕು. Therefore the number of such permutation. ಈಗ ನೋಡಿ 4 2 ಇದೆ, 3 5 6 7 ಇದೆ. ಈಗ ಟೋಟಲ್ 1 2 3 4 5 6. ಈ 5ನ ಬಿಟ್ಬಿಟ್ಟು ಬರ್ಕೊಂಡಿರೋದು. 5ನ ಬಿಟ್ಟು ಬರ್ಕೊಬಿಡಿ. ಟೋಟಲ್ 1 2 3 4 5 6. ಟೋಟಲ್ಗೆ 6 ಫ್ಯಾಕ್ಟೋರಿಯಲ್. ಕಾಮನ್ 4 2 ಇದೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್. 3ಗೆ 1 ಫ್ಯಾಕ್ಟೋರಿಯಲ್, 5ಗೆ 1 ಫ್ಯಾಕ್ಟೋರಿಯಲ್, 6ಗೆ 1 ಫ್ಯಾಕ್ಟೋರಿಯಲ್, 7ಗೆ 1 ಅಥವಾ 1 ಫ್ಯಾಕ್ಟೋರಿಯಲ್ ಪವರ್ 4 ಬೇಕಾದರೂ ಬರ್ಕೋಬೋದು. ಅರ್ಥ ಆಗ್ತಿದೆ? ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 6 ಶಿಫ್ಟ್ ಟು ಎಕ್ಸ್ ಇನ್ವರ್ಸ್ ಡಿವೈಡೆಡ್ ಬೈ 2 ಶಿಫ್ಟ್ ಟು ಎಕ್ಸ್ ಇನ್ವರ್ಸ್ 360 ಆಗುತ್ತೆ. ಈಗ ಎಷ್ಟು? ಸಪೋಸ್ ಈಗ x1 ಬಂದು 5 ಇತ್ತಲ್ಲ, 6 ತಗೊಳ್ಳೋಣ. ಸಪೋಸ್ x1 is equal to 6. The rest of the digits as ಈಗ ನೋಡಿ, ಈಗ 5 ಬಿಟ್ಟು ಬರೆದ್ರಲ್ವಾ ಇಲ್ಲಿ ನೀವು, ಅದೇ ಥರ 6 ಬಿಟ್ಟು ಬರ್ಕೋಬಿಡಿ. 6 ಬಿಟ್ಟು ಏನೇನು ಬರುತ್ತೆ? 3 4 4 5 3 4 4 5 5 7. ಕರೆಕ್ಟ್ ಅಲ್ವಾ? ಇದೊಂದು ಬಿಟ್ಟರೆ 3 4 4 5 5 7. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದು ಈಗ ಇದರಲ್ಲಿ 4 ಬಂದು 2 ಸತಿ ಇದೆ, 5 2 ಸತಿ ಇದೆ, 3 ಮತ್ತು 7 1 ಸತಿ ಇದೆ ಅಂತ ಬರ್ಕೊಡಿ. ಹ್ಯಾಸ್ 2 4s two 5s and 1 each of 3 and 7. ಈಗ ಟೋಟಲ್ ಎಷ್ಟಾಯಿತು? ಈ ಪರ್ಮಿಟೇಷನಿಗೆ 1 2 3 4 5 6 6 ಫ್ಯಾಕ್ಟೋರಿಯಲ್. ದ ನಂಬರ್ ಆಫ್ therefore the number of such permutations ಅಥವಾ such arrangements ಅಂತ. ಟೋಟಲ್ ಎಷ್ಟು? 6 ಫ್ಯಾಕ್ಟೋರಿಯಲ್. ಅದರಲ್ಲಿ 4 ಕಾಮನ್ 2 ಸತಿ, ಅದಕ್ಕೆ 2 ಫ್ಯಾಕ್ಟೋರಿಯಲ್. ಆಮೇಲೆ 5 ಕಾಮನ್ ಇದೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್. 3 ಒಂದೇ ಇರೋದು 1 ಫ್ಯಾಕ್ಟೋರಿಯಲ್. 7 ಒಂದೇ ಇರೋದು 7 1 ಫ್ಯಾಕ್ಟೋರಿಯಲ್. ಇದರದ್ದು ಆನ್ಸರ್ ಬಂದು 6 ಶಿಫ್ಟ್ ಟು ಡಿವೈಡ್, ಆಮೇಲೆ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್
ಮಾಡಿದ್ರೆ ಇಂಟು 1 ಫ್ಯಾಕ್ಟೋರಿಯಲ್ ಅದೆಲ್ಲ ಮಾಡಿದ್ರೆ 180 ಬರುತ್ತೆ. ಈಗ ನೆಕ್ಸ್ಟು ಕೇಸ್ 2 ಆಯಿತು. ಕೇಸ್ 3 ಈಗ ಸೇಮು. ಕೇಸ್ 3 ಏನು ಮಾಡಬೇಕು, ಸಪೋಸ್ x1 = 7 ಅಂದರೆ 7 ಬಿಟ್ಟು ಬರ್ಕೋಬಿಡಿ. x1 ಫಸ್ಟ್ ಡಿಜಿಟ್ನ ನೀವು ಫಿಕ್ಸ್ ಮಾಡೋದು ಅಷ್ಟೇ ಇದರ ಅರ್ಥ. ಈಗ ನೋಡಿ 7 ಬಿಟ್ಟು ನೋಡ್ಕೊಳ್ಳಿ. ಸಪೋಸ್ x1 = 7. ಈಗೇನು ಮಾಡಬೇಕು, 7 ಬಿಟ್ಟು ಬೇರೆ ನಂಬರ್ಸ್ ಬರ್ಕೋಬಿಡೋಣ. 7 ಬಿಟ್ಟು 7 ಇದೆ ಅಂತ ಕೊಟ್ಟಿದ್ದಾರೆ ಅಂತಾನೆ ಮರ್ತ್ಬಿಡಿ. 3 4 4 5 5 6 ಸಿಂಪಲ್. ಈಗ ನೋಡಿ ಟೋಟಲ್ ನಂಬರ್ಸ್ ಎಷ್ಟಿದೆ, 1 2 3 4 5 6 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಕಾಮನ್ ಇರೋದು ತೆಗೆದ್ಬಿಡ್ಬೇಕು, ಡಿವೈಡ್ ಬೈ ಮಾಡ್ಬಿಡ್ಬೇಕಷ್ಟೆ. ನೋಡಿ ಸಪೋಸ್ x1 = 7, ದ ರೆಸ್ಟ್ of the digits as 2 4s ಇರುತ್ತೆ. 4 ನಂಬರ್ ಬಂದು ಎರಡು ಟೈಮ್ ಇದೆ. 2 5s ಇರುತ್ತೆ and 1 each of 3 and 6. ಆಮೇಲೆ ಏನು ಮಾಡಿ, therefore the number of such arrangements are ಅಂತ ಬರ್ಕೊಡಿ. the number of such permutations is equal to, ನೋಡಿ ನಂಬರ್ಸ್ ಎಷ್ಟಿದೆ ಈಗ ಇದರಲ್ಲಿ 6 ಇದೆ, ಡಿವೈಡ್ ಬೈ 4 2 ಇದೆ, 5 2 ಇದೆ, ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಆಮೇಲೆ ಮಿಕ್ಕಿರೋದು 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್. ಇದು ನೋಡಿ, ಇದು ಮಾಡಿದ್ರೆ ಸೇಮೇ ಬರುತ್ತೆ ಆನ್ಸರ್ 180. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಫೈನಲ್ ಆನ್ಸರ್ನ ಬರೆದು ಬಿಡ್ಬೇಕಷ್ಟೇ. ದಸ್ ದ ನಂಬರ್ ಆಫ್ ಎನ್ಸ್ ಅಂದರೆ ಇಂಟೀಜರ್ನ ಎಷ್ಟು ಇಂಟೀಜರ್ ಮಾಡ್ಬೋದು ಅಂತ, ಅಂದರೆ 5 ಮಿಲಿಯನ್ಗಿಂತ ಜಾಸ್ತಿ ಬರೋದು ಇಂಟೀಜರ್ಸ್ ಎಷ್ಟು ಮಾಡ್ಬೋದು ಅಂತ. ಆಫ್ ರಿಕ್ವೈರ್ಡ್ ಟೈಪ್ ಅಂದರೆ 5 ಮಿಲಿಯನ್ಗಿಂತ ಜಾಸ್ತಿ ಬರೋದು ಇಸ್ ಈಕ್ವಲ್ ಟು, ಈಗ ನೋಡಿ 5 ಮಿಲಿಯನ್ಗಿಂತ ಜಾಸ್ತಿ ಬರೋದು ಎಷ್ಟು ಮಾಡ್ಬೋದು, 360. ಸ್ಟಾರ್ಟಿಂಗಿಂದ 5 ಸ್ಟಾರ್ಟ್ ಆಗೋದು, 6 ಸ್ಟಾರ್ಟ್ ಆಗೋದು 180 ಮತ್ತು 180. ಟೋಟಲ್ ಎಷ್ಟು ಮಾಡ್ಬೋದು, 360 ಪ್ಲಸ್ 180 ಪ್ಲಸ್ 180 720 ಬರುತ್ತೆ ಅಷ್ಟೇ ಆನ್ಸರ್. ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ತುಂಬ ಈಸಿ ಪ್ರಾಬ್ಲಮ್ ಇದು, ಬರೀ ಫಿಕ್ಸ್ ಮಾಡೋದಷ್ಟೇ, ಜಾಸ್ತಿ ತಲೆ. ಫಿಕ್ಸ್ ಅಂದರೆ ಆ ನಂಬರ್ನ ಇಲ್ಲ ಅಂತ ಅಂದ್ಕೊಳ್ಬೇಕು ಅಷ್ಟೇ. ಅರ್ಥ ಆಯ್ತಲ್ವ, ಸಿಂಪಲ್. n ಮಸ್ಟ್ ಬಿ ಫಾರ್ಮ್ ಆಫ್ n. ಇದು ಟೋಟಲ್ ನಂಬರ್ಸ್ x1 x2 x3 x4 x5 x6 x7 ಅರ್ಧ ಡಿಜಿಟ್ಸ್ ಅಂದ್ಕೊಳ್ಳಿ. x1 x2 x7 ವಿತ್ x1 5 ಯಾಕಿರ್ಬೇಕಾದ್ರೆ 5 ಎಕ್ಸಿಡ್ 5 ಮಿಲಿಯನ್ ಅಲ್ವಾ, ಅದಕ್ಕೆ 5 6 ಅಥವಾ 7 3 ಕೇಸ್ ಇರಬೇಕು. ಫಸ್ಟ್ 5 ಇಟ್ಕೊಳ್ಳಿ. 5 ಏನು ಮಾಡಿ, 1 5 ಕೊಟ್ಟಿಲ್ಲ ಅಂತ ಇಟ್ಕೊಂಡು ಬರ್ಕೋಬಿಡಿ. ಬರೆದ್ಬಿಟ್ಟು ಇಲ್ಲಿ ಟೋಟಲ್ ಎಣಿಸಿ, 1 2 3 4 5 6. ಇದರಲ್ಲಿ 4 ಬಂದು 2 ಟೈಮ್ ಇದೆ, ಬಾಕಿದೆಲ್ಲ 1 ಟೈಮ್ ಇದೆ. 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಕಾಮನ್ 2 ಫ್ಯಾಕ್ಟೋರಿಯಲ್ ಡಿವೈಡ್ 1 1 1 1 ಅಂತ ಆಗ್ಬಿಡಿ. ಅದು ನಮಗೆ 360 ಬರುತ್ತೆ. ನೆಕ್ಸ್ಟ್ ಕೇಸು, ಸಪೋಸ್ x1 = 6 ಇಟ್ಕೊಂಡ್ರೆ ಅವಾಗ 6 ಬಿಟ್ಟು ಬರ್ಕೋಬಿಡಿ. 6ನ ಬಿಟ್ಬಿಡಿ, ಬರ್ಕೋಬಿಡಿ. 3 4 4 5 5 7. ಇದರಲ್ಲಿ ಟೋಟಲ್ ಏನು ಲೆಕ್ಕ ಹಾಕಿ, 1 2 3 4 5 6 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಕಾಮನ್ ಇರೋದು 4 2 ಫ್ಯಾಕ್ಟೋ 2 ಸತಿ ಇದೆ, 5 2 ಸತಿ ಇದೆ, ಡಿವೈಡ್ ಮಾಡ್ಬಿಡಿ. ಅದನ್ನ ಮುಗೀತಷ್ಟೆ. ನೆಕ್ಸ್ಟ್ 7, ಸಪೋಸ್ x1 = 7 ಅಂದರೆ 7 ಬಿಟ್ಟು ಬರ್ಕೋಬಿಡಿ ನಂಬರ್ಸ್ನ. ಅರ್ಥ ಆಗ್ತಿದೆಯಾ? ಆಮೇಲೆ ಇದರಲ್ಲಿ 4 2 ಇದೆ, 5 2 ಇದೆ, 3 ಮತ್ತು 6 1 ಟೈಮ್ ಇದೆ. ಟೋಟಲ್ ಲೆಕ್ಕ ಹಾಕಿ 1 2 3 4 5 6 6 ಫ್ಯಾಕ್ಟೋರಿಯಲ್ ಬರೀರಿ.
ಇದು 4 ಎರಡು ಸತಿ ಇರೋದ್ರಿಂದ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್, 5 ಎರಡು ಸತಿ ಇರೋದ್ರಿಂದ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್, 3 ಮತ್ತು 6 1 ಇರೋದ್ರಿಂದ ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್. ಆಮೇಲೆ ಕ್ಯಾಲ್ಸಿಲ್ ಮಾಡಿದ್ರೆ 180 ಬರುತ್ತೆ. ಆಮೇಲೆ 3 ಆ್ಯಡ್ ಮಾಡಿ ನಿಮಗೆ ರಿಕ್ವೈರ್ಡ್ ಕ್ವಶನ್ಗೆ ಆನ್ಸರ್ ಸಿಗ್ಬಿಡುತ್ತೆ. ಅಂದರೆ ನಂಬರ್ ಆಫ್ ಇನ್ಸ್ ಅಂದರೆ ನಂಬರ್ ಆಫ್ ಇಂಟೀಜರ್ ಎಷ್ಟು ಮಾಡ್ಬೋದು ರಿಕ್ವೈರ್ಡ್ ಟೈಮ್ದು ಅಂದರೆ 720 ಮಾಡ್ಬೋದು. ಗೊತ್ತಾಯ್ತಲ್ವ? ಥ್ಯಾಂಕ್ ಯು. Please like, share and subscribe.